ನಮಸ್ಕಾರ. ಶಾಸ್ತ್ರಿ ಪಿ ಯು ಕಾಲೇಜ್ ಬಗ್ಗೆ ಮಾಹಿತಿ ಪಡಿಬೇಕು ಎಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿಗೆ ಬಂದಿರೋದಕ್ಕೆ ಬಹಳ ಧನ್ಯವಾದಗಳು. ನಮ್ದೊಂದು ಸಣ್ಣ ರಿಕ್ವೆಸ್ಟ್ ನೋಡಿ, ಇಲ್ಲಿ ನಾವು ನಿಮ್ಮ ಮಕ್ಕಳ ಭವಿಷ್ಯದ ವಿಚಾರ ಮಾತಾಡೋದ್ರಿಂದ ನಿಮ್ಮ ಕೆಲವು ಪ್ರಶಾಂತವಾದ ನಿಮಿಷಗಳು ನಮಗೆ ಬೇಕಾಗತ್ತೆ. ಈಗ ನೀವು ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ರಶ್ ಅಲ್ಲಿ ಇದ್ದೀರಾ, ಬ್ಯುಸಿ ಇದ್ದೀರಾ ಅಂದ್ರೆ ಏನು ತೊಂದರೆ ಇಲ್ಲ. ಈ ವಿಡಿಯೋನ ಇಲ್ಲೇ ಬಿಟ್ಬಿಡಿ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ, ರಾತ್ರಿನೋ ಸಾಯಂಕಾಲನೋ, ಆವಾಗ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಪ್ರಶಾಂತವಾಗಿ ನೋಡಿ ಅಂತ ನಮ್ಮ ವಿನಂತಿ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ನೀವು ಕನಸುಗಳನ್ನ ಕಂಡಿರ್ತೀರಾ ಅಲ್ವಾ? ಅದೇ ತರಾನೇ ನಿಮ್ಮ ಮಕ್ಕಳ ಬಗ್ಗೆ ನಾವು ಶಾಸ್ತ್ರಿ ಪಿ ಯು ಕಾಲೇಜ್ ಅವರು ಒಂದು ಕನಸನ್ನ ಕಂಡಿದ್ದೀವಿ. ನಮ್ಮ ಆಸೆ ಏನಂದ್ರೆ ನಮ್ಮಲ್ಲಿ ಜಾಯ್ನ್ ಆಗೋ ಮಕ್ಕಳು ಲೈಫಲ್ಲಿ ಬೇಗ ಸೆಟಲ್ ಆಗಬೇಕು, ಬೇಗ ಸಕ್ಸಸ್ಫುಲ್ ಆಗಬೇಕು. ನೋಡಿ, ಕೆಲವು ಮಕ್ಕಳು 25-24ನೇ ವಯಸ್ಸಲ್ಲೇ ಒಳ್ಳೆ ಪೊಸಿಷನ್ ಕೊಟ್ಟೋಗ್ತಾರೆ, ಒಳ್ಳೆ ಕೆಲಸ ಸಿಕ್ಬಿಡತ್ತೆ. ಕೆಲವು ಮಕ್ಕಳು ನೀವು ನೋಡ್ಬೋದು, ಪಾಪ 35-40ನೇ ವಯಸ್ಸುವರೆಗೂ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ನಮ್ಮ ಆಸೆ ಏನು ಅಂದರೆ, ನಾವೊಂದು ಊರಿಗೆ ಫ್ಲೈಟಲ್ಲಿ ಹೋದಾಗೆ ನಿಮ್ಮ ಮಕ್ಕಳು ಕೂಡ ಸಕ್ಸಸ್ ಕಡೆಗೆ ಫ್ಲೈಟಲ್ಲಿ ಹೋಗ್ಬೇಕಂತ. ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡ್ತಾರಾ, ದೇಶದ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಹೋಗ್ತೀನಿ ಅನ್ನೋ ಕನಸನ್ನು ಅವರು ಕಾಣಬೇಕು. ಜೈ, ಸಿ ಇ ಟಿ ಈ ಥರದ ಎಕ್ಸಾಮ್ಸಲ್ಲಿ ಟಾಪ್ ರ್ಯಾಂಕನ್ನು ಅವರು ತಗೋಬೇಕು. ಈಗ ಕಾಮರ್ಸ್ ಫೀಲ್ಡ್ಗೆ ಹೋಗ್ತಾರಾ, ಅದರಲ್ಲಿ ಟಾಪ್ ಪೊಸಿಷನ್ಗೆ ಹೋಗಬೇಕು, ಟಾಪ್ ಲಾಯರ್ ಆಗಬೇಕು, ಟಾಪ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಕಂಪನಿ ಸೆಕ್ರೆಟರಿ ಆಗಬೇಕು, IIMs ಇಂದ MBA ಮಾಡಬೇಕು, ಬ್ಯಾಂಕಲ್ಲಿ ಒಳ್ಳೊಳ್ಳೆ ಜಾಬ್ ಸಿಗಬೇಕು. ಎಲ್ಲೋ ಒಂದು ಕಡೆ BCom ಮಾಡಿ ಒತ್ತಾಡೋಂಗಾಗಬಾರ್ದು. ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿರಬೇಕು. ಡಾಕ್ಟರ್ ಆಗೋಕ್ಕೆ ಕನಸು ಕಾಣ್ತಾ ಇದ್ದಾರಾ, ಅವರು ದೇಶದ ಟಾಪ್ ಮೆಡಿಕಲ್ ಕಾಲೇಜಿಗೆ ನಾನು ಹೋಗ್ತೀನಿ ಅನ್ನೋ ಕನಸನ್ನು ಕಾಣಬೇಕು. ನೀಟಿಗೆ ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ಏಮ್ಸ್, ಜಿಪ್ಮರ್, ಮೈಸೂರು ಮೆಡಿಕಲ್, ಬೆಂಗಳೂರು ಮೆಡಿಕಲ್ ಈ ಥರ ಕಾಲೇಜಲ್ಲಿ ನಮ್ಮ ಮಕ್ಕಳು ಓದಬೇಕಂತ ನಮ್ಮ ಆಸೆ. ನಾವು ಟಾಪ್ ಕಾಲೇಜ್ಗೆ ಮಕ್ಕಳು ಹೋಗಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಗ್ರಾಫಲ್ಲಿ ನೀವು ನೋಡ್ಬೋದು, ಇಂಜಿನಿಯರಿಂಗ್ ವಿಚಾರ ಮಾತಾಡಿದ್ರೆ ನೋಡಿ, ಸಾಧಾರಣ ಕಾಲೇಜಲ್ಲಿ ಓದಿರೋರಿಗೆ ಒಂದು 25,000ದಿಂದ 50,000 ರೂಪಾಯಿ ಸಂಬಳ ಸಿಗೋದು ತುಂಬಾ ಕಷ್ಟ. ಅದೇನೇನೆ ಟಾಪ್ IIT NITನಲ್ಲಿ ಓದಿದ್ರೆ ಅವರಿಗೆ ತಿಂಗಳಿಗೆ 2 ಲಕ್ಷದಿಂದ 5-6 ಲಕ್ಷದವರೆಗೂ ಸ್ಯಾಲರಿ ಸಿಗುವಂಥ ಅವಕಾಶ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಒಳ್ಳೆಯದು. ಉದಾಹರಣೆಗೆ ಕಾಮರ್ಸ್ ವಿಚಾರ ಮಾತಾಡ್ತೀನಿ. ಈಗ BCom, BBA ಮಕ್ಕಳುಗಳು ಲೋಕಲ್ ಕಾಲೇಜಲ್ಲಿ ಮಾಡ್ಕೊತಾರೆ. ಅಲ್ಲಿ ಅವ್ರಿಗೆ 15,000ದಿಂದ 25,000 ಸಿಕ್ಕಿದ್ರೆ ಹೆಚ್ಚು. ಅದೇನೇ ಅವರು ರೆಪ್ಯೂಟೆಡ್ ಕಾಲೇಜಲ್ಲಿ ಮಾಡಿದ್ರೆ ಒಂದು 40-50,000 ರೂಪಾಯಿವರೆಗೂ ಸಿಗ್ಬೋದು. ಸಪೋಸ್ ಅವರು ಪ್ರೊಫೆಷ್ನಲ್ ಸರ್ಟಿಫಿಕೇಷನ್ಸ್ CA, CS, CMA ಮುಂತಾದ ಪ್ರೊಫೆಷ್ನಲ್ ಸರ್ಟಿಫಿಕೇಷನ್ಸ್ ಮಾಡಿಬಿಟ್ರೆ ಅವ್ರ ಇನ್ಕಮ್ಮು, ಅವ್ರ ಪ್ರೋಗ್ರೆಸ್ಸು ತುಂಬ ಹೈ ಲೆವೆಲ್ ಹೊಟ್ಟೋಗುತ್ತೆ. ನೀವು ಗ್ರಾಫಲ್ಲಿ ನೋಡ್ಬೋದು. ನಮ್ಮ ಮಕ್ಕಳು ಫ್ಲೈಟ್ ಫಾರ್ ಸಕ್ಸಸ್ಗೆ ಹೋಗ್ಬೇಕಂದ್ರೆ ಅದಕ್ಕೆ ಒಂದು ಟಿಕೆಟ್ ಬೇಕು. ಸಕ್ಸಸ್ ಆಗುವಂತಹ ಟಿಕೆಟ್ ಯಾವುದಪ್ಪ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಈಗ ನೀವು ಸ್ಕ್ರೀನಲ್ಲಿ ಕಾಣ್ಬೋದು, ಒಂದು ಸೈನ್ಸ್ ಹುಡುಗನಿಗೆ ಯಾವ್ಯಾವ ಎಕ್ಸಾಮನ್ನು ನೀನು ಬರೀತೀಯಪ್ಪ ಅಂದರೆ ಅವ್ನು ಮ್ಯಾಕ್ಸಿಮಮ್ ಅಂತ ಅಂದರೆ ಕರ್ನಾಟಕ CET, ನೀಟು, JEE. ಅದರ ಮುಂದೆ ಅವರ ಚಿಂತನೆನೇ ಇಲ್ಲ. ಕಾಮರ್ಸ್ ಮಕ್ಳಿಗಂತೂ ಸ್ಪರ್ಧಾತ್ಮಕ ಪರೀಕ್ಷೆ ಚಿಂತನೆನೇ ಇರೋದಿಲ್ಲ. ನಾವು PUCನ ಆರಾಮಾಗಿ ಮಾಡ್ಕೊಂಡು ಬಿಡೋಣ, ಆಮೇಲೆ ಎಲ್ಲಾದರೂ BCom ಮಾಡಿದ್ರೆ ಒಳ್ಳೆಯದು, BBA ಮಾಡಿದ್ರೆ ಒಳ್ಳೆಯದು, ಅಷ್ಟೇ ಅವರ ಚಿಂತನೆ ಇರುತ್ತೆ. ಆದರೆ ಕಾಮರ್ಸಲ್ಲೂ ಸಾಕಷ್ಟು ಅವಕಾಶಗಳಿದೆ. ಬ್ಯಾಂಕಿಂಗ್ ಎಕ್ಸಾಮ್ ಇದೆ, ಕ್ಲಾಟ್ ಇದೆ, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ಬೋದು, IP ಮ್ಯಾಟ್ ಬರೆದು ಇಂಟಿಗ್ರೇಟೆಡ್ MBA ಮಾಡ್ಬೋದು. ಸಾಕಷ್ಟು ಅವಕಾಶಗಳಿದೆ. ಇದೆಲ್ಲದಕ್ಕೂ ಶಾಸ್ತ್ರಿ PU ಕಾಲೇಜಲ್ಲಿ ಗೈಡೆನ್ಸ್ ಹಾಗೂ ಟ್ರೈನಿಂಗ್ ಎರಡನ್ನೂ ನಾವು ಕೊಡ್ತೇವೆ. ನಿಮ್ಮ ಮಕ್ಕಳಿಗಾಗಿ ದೊಡ್ಡ ಕನಸನ್ನು ಕಾಣಲು ನೀವು ತಯಾರಿದ್ದೀರಾ? ಬನ್ನಿ, ಶಾಸ್ತ್ರಿ PU ಕಾಲೇಜ್ನ ನೋಡ್ಕೊಂಬರೋಣ. ಇದೇ ನಮ್ಮ ಕ್ಯಾಂಪಸ್ ನೋಡಿ. ಗುರಿಯನ್ನು ಮುಟ್ಟಿಸುವ ಗುರು ಯಾರು? ನಿಮ್ಮ ಮಕ್ಕಳ ಕೈ ಹಿಡಿದು ಅವರ ಕನಸಿನ ಕಡೆಗೆ ಕರೆದುಕೊಂಡು ಹೋಗುವ ವ್ಯಕ್ತಿಗಳು ಯಾರು? ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಒಂದು ಇನ್ಸ್ಟಿಟ್ಯೂಷನ್ನ ಆತ್ಮ ಅಲ್ಲಿನ ಟೀಚರ್ಸು. ಬನ್ನಿ, ನಮ್ಮ ಟೀಚರ್ಸ್ನ ಪರಿಚಯ ನಿಮಗೆ ಮಾಡಿಸೋಣ. ಶಾಸ್ತ್ರಿ ಕಾಲೇಜಲ್ಲಿ 2 ಡಿಪಾರ್ಟ್ಮೆಂಟ್ಸ್ ಇದೆ. ಒಂದು ಮಕ್ಕಳನ್ನು ಬೋರ್ಡ್ ಎಕ್ಸಾಮ್ಸಲ್ಲಿ ಅಚೀವ್ ಮಾಡಿಸುವಂತಹ ಫ್ಯಾಕಲ್ಟಿ ಟೀಮು, ಇನ್ನೊಂದು ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಎಕ್ಸ್ಪೋಜರ್ ಹಾಗೂ ಟ್ರೈನಿಂಗ್ ಕೊಡುವಂತಹ ಟೀಮು. ಒಂದಾದ ಮೇಲೆ ಒಂದು ಎರಡರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಶಾಸ್ತ್ರಿ ಕಾಲೇಜಲ್ಲಿ ಇರುವಂತಹ ಪ್ರತಿಯೊಬ್ಬ ಲೆಕ್ಚರರು ಒಂದೊಂದು ಡೈಮಂಡ್ ಇದ್ದಾಗೆ.
ಒಂದೊಂದು ಟೀಚರು ಸಾವಿರಾರು ಮಕ್ಕಳಿಗೆ ಅವರ ಸಬ್ಜೆಕ್ಟಲ್ಲಿ ಟಾಪ್ ಸ್ಕೋರ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸು MSc, KSET, BEd ಮುಂತಾದ ಒಳ್ಳೆ ಕ್ವಾಲಿಫಿಕೇಷನ್ಸ್‌ನ ಹೊಂದಿದ್ದು, ಕಂಬೈನ್ಡ್ ಎಕ್ಸ್‌ಪೀರಿಯನ್ಸ್ ಆಫ್ ಆಲ್ ದ ಟೀಚರ್ಸ್‌ನ ನೀವು ನೋಡಿದ್ರೆ 100 ವರ್ಷಕ್ಕೂ ಹೆಚ್ಚಾಗತ್ತೆ. ಮತ್ತೆ 1,00,000 ಸ್ಟೂಡೆಂಟ್ಸ್‌ಗಿಂತ ಜಾಸ್ತಿ ಮಕ್ಕಳಿಗೆ ಅವರು ಗೈಡ್ ಮಾಡಿದ್ದಾರೆ. ಶಾಸ್ತ್ರೀಯ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಟೀಮ್‌ನ ಪರಿಚಯ ನಿಮಗೆ ಮಾಡ್ಕೊಡ್ತೀವಿ. ಫಸ್ಟ್ ಆಫ್ ಆಲು ಯಾರು ಬೆಟ್ಟ ಹತ್ತಿದರೆ ಅವರೇ ಬೆಟ್ಟ ಹತ್ತೋದು ಹೆಂಗೆ ಅಂತ ಹೇಳ್ಕೊಡಕ್ಕೆ ಸಾಧ್ಯ. ಸೊ ಯಾವ ಟೀಚರ್ಸು ಅವರ ಲೈಫಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ತಗೊಂಡಿದ್ದಾರೆ ಅಂಥವರೇ ನಿಮ್ಮ ಮಕ್ಕಳಿಗೆ ನಾನು ಆಲ್ ಇಂಡಿಯಾ ರ್ಯಾಂಕ್ ತಗೊಂಡಿದ್ದೀನಪ್ಪ ನಿನಗೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಸೊ ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿ ಇರುವಂತಹ ಫ್ಯಾಕಲ್ಟಿ ಟೀಮು ಇಡೀ ಇಂಡಿಯಾನ ಡಿಫ್ರೆಂಟ್ ಭಾಗದಿಂದ ಇಲ್ಲಿಗೆ ಬಂದಿದ್ದಾರೆ. ಉದಾಹರಣೆಗೆ ಪುಣೆಯಿಂದ ಇದ್ದಾರೆ, ಡೆಲ್ಲಿಯಿಂದ ಇದ್ದಾರೆ, ಮಥುರಾಯಿಂದ ಇದ್ದಾರೆ, ಕರ್ನಾಟಕದಿಂದನೂ ಇದ್ದಾರೆ. ಸೊ ಇವರುಗಳು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಆದಂತಹ ನೆಟ್ ಇರ್ಬೋದು, ಗೇಟ್ ಇರ್ಬೋದು, IIT ಇರ್ಬೋದು, ಈ ಥರ ಇನ್ಸ್ಟಿಟ್ಯೂಷನ್ಸಲ್ಲಿ ಈ ಥರ ಎಕ್ಸಾಮ್ಸಲ್ಲಿ ಪಾಸ್ ಆಗಿ ಬಂದಿರೋರು. ಸೊ ಅವರೇ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೆದಿರೋದ್ರಿಂದ ಅದರ ಟ್ರಿಕ್ಸು ಇವೆಲ್ಲನೂ ಮಕ್ಕಳಿಗೆ ಗೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪೋಷಕರೇ, ಒಂದು ವಿಚಾರ ಗಮನಿಸಿದ್ದೀರಾ? ದ್ರೋಣಾಚಾರ್ಯರು ಅರ್ಜುನನ್ಗೆ ಗದಾಯುದ್ಧಕ್ಕೆ ಯಾಕೆ ಎನ್ಕರೇಜ್ ಮಾಡಲಿಲ್ಲ? ಅಥವಾ ಭೀಮನ್ಗೆ ಬಿಲ್ಲು ಬಾಣಕ್ಕೆ ಯಾಕೆ ಎನ್ಕರೇಜ್ ಮಾಡಲಿಲ್ಲ? ಯಾಕಂದ್ರೆ ಆಗಿನ ಕಾಲದಲ್ಲೇ ಕರಿಯರ್ ಕೌನ್ಸಿಲಿಂಗ್ ಇತ್ತು. ಯಾರು ಯಾವುದ್ರಲ್ಲಿ ಚೆನ್ನಾಗಿದ್ದಾರೆ ಅದರಲ್ಲೇ ಎಜುಕೇಶನ್ ಕೊಡೋದು. ಇದನ್ನೇ ನಾವು ಶಾಸ್ತ್ರಿ ಕಾಲೇಜಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ಚಿತ್ರದಲ್ಲಿ ನೋಡ್ಬೋದು, ಒಂದು ಆನೆನ, ನಾಯಿನ, ಕುದುರೆನ, ಮೊಸಳೆನ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ನೀವೆಲ್ಲರೂ ಬೆಟ್ಟ ಹತ್ತಬೇಕು, ನೀವೆಲ್ಲರೂ ಮರ ಹತ್ತಬೇಕು ಅಂದ್ರೇ ನೀವು ಸಕ್ಸಸ್ಫುಲ್ ಅಂದರೆ ಪಾಪ ಮಕ್ಕಳು ಏನು ಮಾಡಬೇಕು? ಇದಾಗ್ಬಿಟ್ಟಿದೆ ನಮ್ಮ ಎಜುಕೇಷನ್ ಸಿಸ್ಟಮ್ಮು. ಸೊ ನಾವು ಒಂದು ಯುನೀಕ್ ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ. ಮಕ್ಕಳಿಗೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ. ನಾವು ಮಕ್ಕಳ ಫಿಂಗರ್ ಪ್ರಿಂಟನ್ನು ಸಾಫ್ಟ್ವೇರ್ ಅನಾಲಿಸಿಸ್ ಮಾಡಿದ್ರೆ ಅವರ ಬ್ರೈನ್ ಪವರ್ ಗೊತ್ತಾಗುತ್ತೆ. ಇದು ಅಸ್ಟ್ರಾಲಜಿ ಅಲ್ಲ, ಇದೊಂದು ಸೈಂಟಿಫಿಕ್ ಮೆಥಡ್. ಹಾಗೆಯೇ ಒಂದು ಸೈಕಲಾಜಿಕಲ್ ಟೆಸ್ಟ್ ಮಾಡಿ ಅವರಿಗೆ ಟ್ಯಾಲೆಂಟ್ ಯಾವ ಥರ ಇದೆ ಅಂತ ಕಂಡುಹಿಡಿತೀವಿ. ಅದರ ಅನುಗುಣವಾಗಿ ಯಾವ ವೃತ್ತಿಗೆ ಹೋದರೆ ಒಳ್ಳೆಯದು. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಸುನಾಮಿ ಬರ್ತಾ ಇದೆ. ಸೊ ನಾವಿದ್ದಾಗ ವೃತ್ತಿಗಳು ಹೆಂಗಿತ್ತು, ನಮ್ಮ ಮಕ್ಕಳಿಗೆ ಹಾಗೆ ಇರುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಸೊ ನಾವು ಶಾಸ್ತ್ರಿ ಕಾಲೇಜಲ್ಲಿ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಯಾವ ವೃತ್ತಿಗಳಲ್ಲಿ ಜಾಬ್ ಸಿಗೋದಿಲ್ಲ, ಎಲ್ಲಿ ಒಳ್ಳೆ ಸ್ಯಾಲರಿ ಸಿಗುತ್ತೆ, ಇದೆಲ್ಲದನ್ನು ಗೈಡ್ ಮಾಡ್ತೀವಿ, ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಶಾಸ್ತ್ರಿ PU ಕಾಲೇಜಲ್ಲಿ ಮಕ್ಕಳಿಗೆ ಹೇಳ್ಕೊಡುವ ಮೆಥಡಾಲಜಿ ಏನು, ಯಾವ ಟೆಕ್ನಿಕಿಂದ ನಾವು ಮಕ್ಕಳಿಗೆ ಸಕ್ಸಸ್ ಬರೋ ಹಾಗೆ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಾವು ಮೊದಲು ಸೈನ್ಸ್ ಬಗ್ಗೆ ಮಾತಾಡೋಣ, ಆಮೇಲೆ ನಾವು ಕಾಮರ್ಸ್ ಬಗ್ಗೆ ಮಾತಾಡೋಣ. ಎರಡರದ್ದು ಸ್ಟ್ರಾಟಜಿ ಬೇರೆ ಇರುತ್ತೆ. ಈಗ ನೀವು ಸ್ಲೈಡ್ನ ನೀವು ನೋಡ್ಬೋದು, ಸೈನ್ಸಲ್ಲಿ ಯಾವ ರೀತಿ ನಾವು ಪ್ರಿಪೇರ್ ಮಾಡಿಸ್ತೀವಿ ಅಂತ. ಈಗ ಸೈನ್ಸ್ ಮಕ್ಕಳಿಗೆ 2 ಟಾರ್ಗೆಟ್ ಇರುತ್ತೆ. ಮೊದಲು ಅವರು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಸೊ ನಾವು ಎರಡಕ್ಕೂ ಬ್ಯಾಲೆನ್ಸ್ ಆಗೋ ಥರ ಎಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದೀವಿ ಅಂತ ನೀವು ನೋಡ್ಬೋದು. ಒಂದು ಸ್ಟೂಡೆಂಟ್ಗೆ ಮೊದಲು ಬೋರ್ಡ್ ಲೆವೆಲ್ ಪಾಠ ಮಾಡ್ತೀವಿ, ಒಂದು ಫೌಂಡೇಶನ್, ಒಂದು ಪಾಯ ಹಾಕೊಡ್ತೀವಿ. ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಠ ಮಾಡ್ತೀವಿ. ಬೆಳಗ್ಗೆ ಅವರು 9 ಗಂಟೆಗೆ ಬಂದರೆ ಸಾಯಂಕಾಲ 4:30 ಒಳಗಡೆ ಬೋರ್ಡ್ ಎಕ್ಸಾಮ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಎರಡರದ್ದು ಕೋಚಿಂಗ್ ಆಗಿ ಒಂದಕ್ಕೆ ಒಂದು ಸಪೋರ್ಟ್ ಮಾಡೋ ಥರ ಆಗುತ್ತೆ. ಒಂದು ಚಾಪ್ಟರ್ ಬೋರ್ಡ್ ಎಕ್ಸಾಮ್ ಪಾಠ ಆದ ನಂತರನೇ ಅದೇ ಚಾಪ್ಟರ್ನ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಠ ಆಗುತ್ತೆ. ಸೊ ಒಂದು ಮಗು 2 ಸತಿ 2 ಥರದಲ್ಲಿ ಪಾಠ ಕೇಳುವಂತಹ ಅವಕಾಶ ಇರುತ್ತೆ. ಮತ್ತು ನಾವು ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೇವೆ. ವಾರದಲ್ಲಿ 2 ಟೆಸ್ಟ್ ಇರುತ್ತೆ. ಒಂದು ಸಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಪ್ರಶ್ನೋತ್ತರ ಟೆಸ್ಟು, ಇನ್ನೊಂದು MCQ ನೆಗೆಟಿವ್ ಮಾರ್ಕಿಂಗ್ ಎಕ್ಸ್ಪೋಜರು. CET, NEET, JEE ಯಾವ ಥರ ಇರುತ್ತೆ ಅದರ ಟ್ರೈನಿಂಗ್ ನಾವು ಕೊಡ್ತೀವಿ. ಇದು ಎರಡೂ ಬರೀತಾ ಹೋದರೆ ನಿಧಾನಕ್ಕೆ ಮಗು ಬೋರ್ಡಲ್ಲೂ ಚೆನ್ನಾಗಿ ಮಾಡ್ತಾರೆ, ಕಾಂಪಿಟೇಟಿವಲ್ಲೂ ಚೆನ್ನಾಗಿ ಮಾಡ್ತಾರೆ. ಮತ್ತು ಮಕ್ಕಳಿಗೆ ಎಕ್ಸಲೆಂಟ್ ಸ್ಟಡಿ ಮಟೀರಿಯಲ್ ತರಿಸ್ಕೊಡ್ತಾ ಇದ್ದೀವಿ. ವಿ ಹ್ಯಾವ್ ಅ ಟೈ ಅಪ್ ವಿತ್ ದ ಟಾಪ್ ಆಥರ್ಸ್ ಆಫ್ ಡೆಲ್ಲಿ, ಹೈದರಾಬಾದ್ ಎಕ್ಸೆಟ್ರಾ. ಸೊ ನಿಮ್ಮ ಮಗು ಹುಣಸೂರಲ್ಲಿರ್ಬೋದು, ಅವರಿಗೆ ಸಿಗ್ತಿರುವಂಥ ಎಕ್ಸ್ಪೋಜರು ನ್ಯಾಷನಲ್ ಲೆವೆಲ್. ನಮ್ಮ ಕಾಮರ್ಸ್ ಮಕ್ಕಳಿಗೆ ಅವ್ರದ್ದೇ ಆದಂಥ ಕೆಲವು ರಿಕ್ವೈರ್ಮೆಂಟ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ನೋಡಿ, ಭಾಳ ಜನ ಕಾಮರ್ಸ್ ಮಕ್ಕಳು ಇಂಗ್ಲೀಷಲ್ಲಿ ಒದ್ದಾಡ್ತಾರೆ. ರೂರಲ್ ಏರಿಯಾಯಿಂದ ಬಂದಿರ್ತಾರೆ ಕೆಲವರು. ಸೊ ಅವರು ನಾಳೆ ಒಳ್ಳೊಳ್ಳೆ ಡಿಗ್ರಿಗಳು ಮಾಡ್ಕೋತಾರೆ, ಆದರೆ ಇಂಟರ್ವ್ಯೂಗೆ ಹೋದಾಗ ಕಾಲು ನಡುಗುತ್ತೆ.
ಯಾಕೆಂದರೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಸೊ ನಾವು ಇವಾಗ ಯಂಗ್ ಏಜಲ್ಲಿ ಅದನ್ನು ಅವರು ತಲೆಯಿಂದ ತೆಗಿಬೇಕು, ಆ ಫಿಯರ್ನ ತೆಗಿಬೇಕು. ಸೊ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮತ್ತು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಸೇರಿ ಅವರು 2 ವರ್ಷದಲ್ಲಿ ಇಂಗ್ಲೀಷ್ ಪಕ್ಕಾ ರೆಡಿಯಾಗಿರಬೇಕು, ಸ್ಟೇಜಲ್ಲಿ ಬಂದು ಮಾತಾಡುವಷ್ಟು ಕಾನ್ಫಿಡೆನ್ಸ್ ಇರಬೇಕು, ಅದನ್ನು ನಾವು ನೋಡ್ಕೊಳ್ತೀವಿ. ಇದರ ಜೊತೆಯಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆ. ಸೈನ್ಸ್ ಸ್ಟೂಡೆಂಟ್ಸು CET ನೀಟ್ JEE ಮಾಡ್ದಂಗೆ ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಇದೆ, ಆದರೆ ಅದರ ಅವೇರ್ನೆಸ್ ಅವ್ರಿಗಿಲ್ಲ. ನಾವಿಲ್ಲೇನು ಮಾಡ್ತೀವಿ ಅಂತ ಅಂದರೆ ಅವ್ರಿಗೆ ಪಾಠ ಮಾಡ್ತಾ ಮಾಡ್ತಾ ಹಾಗೆ ಆಪ್ಟಿಟ್ಯೂಡು, ಎಕನಾಮಿಕ್ಸು ಮತ್ತು ಜಿಯೋಗ್ರಫಿ ಮುಂತಾದ ಬೇಸಿಕ್ ಸಬ್ಜೆಕ್ಟ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಬರುತ್ತೆ ಅದಕ್ಕೆ ಎಕ್ಸ್ಪೋಜರ್ ಕೊಡ್ತೀವಿ. CA CPT ಕೊಡ್ತೀವಿ, ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಕೊಡ್ತೀವಿ. ಅದಕ್ಕೂ ಕೂಡ ಟೆಸ್ಟ್ಗಳಾಗತ್ತೆ, ಸಬ್ಜೆಕ್ಟಿವ್ಗೂ ಟೆಸ್ಟ್ ಆಗುತ್ತೆ, ಆಬ್ಜೆಕ್ಟಿವ್ಗೂ ಟೆಸ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಮಕ್ಕಳು ಮೊದಲು ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಗಟ್ಟಿ ಆಗ್ತಾರೆ, 2ನೇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾರೆ, 3ನೇದು ಅವರಿಗೆ AI ಟೂಲ್ಸು ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ಲು, ವರ್ಡು, ಪವರ್ ಪಾಯಿಂಟು, ಬೇಸಿಕ್ ಟೆಕ್ನಾಲಜಿ ಯೂಸ್ ಏನು ಮಾಡಬೇಕು ಅದು ಅವ್ರಿಗೆ ನಾಳೆ ಹೆದರಿಕೆ ಬರಬಾರ್ದು, ಅದು ಕೂಡ ನಾವಿಲ್ಲಿ ಎಕ್ಸ್ಪೋಜರ್ ಕೊಡ್ತೀವಿ. ಸೊ ಕಾಮರ್ಸ್ ಪ್ರೋಗ್ರಾಮ್ ಕೂಡ ನಮ್ಮದು ಇಂಟಿಗ್ರೇಟೆಡ್ ಆಗಿದೆ. ನಾಳೆ ನಮ್ಮ ಮಗು ಹೊರಗಡೆ ಪಾಸ್ಔಟ್ ಆದರೆ ಯಾವುದೇ ಟಾಪ್ ಕಾಲೇಜಲ್ಲಿ, ಯಾವುದೇ ಟಾಪ್ ಸಿಟಿನಲ್ಲಿ ಓದಿರುವಂತಹ ಮಗುಗೆ ಕಮ್ಮಿ ಇರಬಾರ್ದು, ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಂತಹ ಕಾನ್ಫಿಡೆನ್ಸ್ ಅವರಲ್ಲಿರಬೇಕು. ಈ ರೀತಿ ನಮ್ಮ ಪ್ರೋಗ್ರಾಮ್ ಇರುತ್ತೆ. ಡಿಯರ್ ಪೇರೆಂಟ್ಸ್, ಲಾಸ್ಟಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಒಂದೇನೆ, ನಿಮ್ಮ ಮಗುವಿನ PU ಅಡ್ಮಿಷನ್ ಡಿಸಿಷನ್ನ ಶಾಸ್ತ್ರಿ ಕಾಲೇಜ್ಗೆ ಬಂದು ಮಾತಾಡದೆ ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಬೇಡಿ. 10 ಕಾಲ್ ಬರುತ್ತೆ, 10 ಜನ ಕರೀತಾರೆ, 10 ಕಲ್ಗಳಿರುತ್ತೆ, ಆದರೆ 10 ಕಲ್ಗಳ ಮಧ್ಯ ಒಂದು ಡೈಮಂಡ್ ಇರುತ್ತೆ. ಆ 10 ಕಲ್ಗಳಿಂದ ನಾವು ಆ ಡೈಮಂಡ್ನ ಕಳ್ಕೋಬಾರ್ದು. ಆ ಡೈಮಂಡೇ ಶಾಸ್ತ್ರಿ PU ಕಾಲೇಜು. ಸೊ ನಾವು ನಿಮಗಾಗಿ ಕಾಯ್ತಾ ಇರ್ತೀವಿ ಮತ್ತು ಕೊನೆಯಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಿಮ್ಮನ್ನು ನಮ್ಮ ಕಾಲೇಜಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.